ಕಬ್ಬಿನ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಕಿತ್ತಾಕೋದ್ರಿಂದಾಗಿ ಇಡೀ ಕಾಡು ಇದ್ದಿದ್ದೇನಾಗಿದೆಪ್ಪ ಅಂದರೆ ಇವತ್ತು ಬರಡಾಗ್ತಾ ಹೊರಟದ. ಜೊತೆ ಕಾಡಿನಲ್ಲಿದ್ದ ಗಿಡಗಳು ಸಹಿತ ಇಲ್ಲದಂಗಾಗಿ ಇವೆಲ್ಲ ದುರಂತಗಳಾಗ್ತಾ ಇದ್ದಾವೆ. ಇವತ್ತು ಅವ್ನು ನೋಡ್ರೆ ಅದನ್ನು ನೆನೆಸ್ಕೊಂಡ್ರೆ ಎದುರು ನಡಗ್ತದೆ, ಎಷ್ಟು ಭೀಕರದಪ್ಪ ಈ ಪರಿಸ್ಥಿತಿ ಅಂತೇಳಿ. ಅದಕ್ಕಾಗಿ ಈ ಒಂದು ಪ್ರವಾಹಗಳು ಮತ್ತು ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಬದುಕಲ್ಲೋಲಕಲ್ಲಾಗ್ಯದ್ರೆ ಈಗ ಈ ಎಲ್ಲ ಹೆಚ್ಚು ಕರ್ನಾಟಕದ ನದಿಗಳು ಎಲ್ಲನೂ ತುಂಬಿ ಹರಿತಾ ಇದ್ದಾವೆ. ತುಂಬಿ ಹರಿದ್ರ ಜೊತೆಗೆ ಅನೇಕ ಹಾವಳಿಗಳನ್ನ ಮಾಡ್ತಾ ಇದ್ದಾವೆ. ನದಿ ದಂಡೆಯಲ್ಲಿದ್ದಂಥ ಊರುಗಳಿಗೆ ಹಾವಳಿಗಳನ್ನ ತರ್ತಾ ಇದ್ದಾವೆ. ಅವರೆಲ್ಲ ಬದುಕೋದು ಕಷ್ಟ ಆಗಿಬಿಟ್ಟದ. ಇವತ್ತು ಕೃಷ್ಣಾ ನದಿ ನಮ್ಮಲ್ಲಿ ಆಗಿರ್ಬೋದು, ಆನಂತರ ಮಹಾನದಿಯಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಗೋದಾವರಿ ಇರ್ಬೋದು, ಕಾವೇರಿ ಇರ್ಬೋದು, ಕರ್ನಾಟಕದಲ್ಲೂ ಸಾಕಷ್ಟು ಕೃಷ್ಣ ಅಂತ ಹೇಳ್ತಿರೋದಷ್ಟು ಹಾವಳಿಯನ್ನು ಮಾಡ್ತಾ ಇದೆ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ. ಅದರ ನಂತರ ಮುಂದೆ ಬಾಗಲಕೋಟೆಯವರೆಗೆ, ಅದರ ಮುಂದಿನ ರಾಜ್ಯಗಳಲ್ಲೂ ಸಹಿತ. ಹೀಗಾಗಿ ಈ ಎಲ್ಲ ಮಳೆ ಮತ್ತು ಹೊಳೆ ಇವುಗಳ ತುಂಬಿ ಹರಿಯೋದಕ್ಕೆ ಮನುಷ್ಯ ಮಾಡಿದಂಥ ತಪ್ಪುಗಳಿಂದ ಇವೆಲ್ಲ ಹಾನಿಗಳಾಗ್ತಾ ಇದ್ದಾವೆ ಅಂತ. ಪ್ರಗತಿ ಬೇಕು, ನಮ್ಮಲ್ಲಿ ಅಭಿವೃದ್ಧಿ ಬೇಕು, ಉದ್ಯೋಗಗಳು ಬೇಕು. ಉದ್ಯೋಗಗಳು ನಮಗೆ ಇವತ್ತು ಇನ್ನೊಂದು ಮಾಧ್ಯಮ ಹೇಳೋದಂತಂದ್ರೆ ಉದ್ಯೋಗ ಸೃಷ್ಟಿ ನಮ್ಮ ಒಕ್ಕಲ್ತನ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎಷ್ಟು ಉದ್ಯೋಗ ಹುಡ್ತಾವೆ, ಇಲಾಖೆಯಲ್ಲಿ ಎಷ್ಟು ಉದ್ಯೋಗ ಹುಡ್ತಾವೋ ಇನ್ನೊಂದು ಯಾವ ಇಲಾಖೆಯಲ್ಲೂ ಅಷ್ಟು ಉದ್ಯೋಗ ಹುಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಇವು ಟೆಕ್ನಿಕಲಿ ಆಗಲಿ ಮತ್ತೊಂದಾಗಲಿ ಅಥವಾ ಒಂದು ಇಂಡಸ್ಟ್ರಿಗಳಾಗಲಿ ಇವೆಲ್ಲ ನಮ್ಮಲ್ಲಿ ಹೂಡುವಷ್ಟು ಬಂಡವಾಳ ಇವತ್ತು ನಮ್ಮಲ್ಲಿ ಉಳಿದಿಲ್ಲ. ಸರ್ಕಾರಿ ಈ ಮೊದಲು ನೋಡಿದಂತ ನೀವು ನೋಡಿದ್ರಿ, ಸರ್ಕಾರದ ಅಂಡರ್ದಲ್ಲಿದ್ದಾಗ ಅಲ್ಲಿ ಅಧಿಕಾರಶಾಹಿ ಜನ ಒಂದಕ್ಕೆ 2 ಸ್ಟೇಟ್ ಹಾಕಿ ಮಾಡಿ ಭ್ರಷ್ಟಾಚಾರ ಮಾಡಿ ಅವೆಲ್ಲ ಫ್ಯಾಕ್ಟ್ರಿಗಳು ಸಾಕಷ್ಟು ಕಟ್ಟಿದ್ದು. ನೆಹರು ಅವ್ರ ಕಾಲಕ್ಕಾಗಿದ್ದಾವೆ, ಇಂದಿರಾ ಗಾಂಧಿ ಅವ್ರ ಕಾಲಕ್ಕಾಗಿದ್ದಾವೆ, PSUಗಳು ನಮ್ಮ ಮನಮೋಹನ್ ಸಿಂಗ್ ಕಾಲಕ್ಕೂ ಆಗಿದ್ದಾವೆ. ಕೇವಲ ನಮ್ಮ ಈ ಒಂದು ಏನಪ್ಪ ಮೋದಿ ಅವ್ರ ಕಾಲದಲ್ಲಿ ಮಾತ್ರ ಒಂದೂ PSU ಆಗಲಿಲ್ಲ. ಅದು ಹಿಂದಿನ ಎಲ್ಲ ಪ್ರಧಾನಿಗಳ ಕಾಲದಲ್ಲಿ PSUಗಳಾಗಿ ಅನೇಕ ಉದ್ಯೋಗ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಕೊಡೋಕ್ಕಾಗಿಲ್ಲ ಆವಾದ ಬೇರೆ ಎಲ್ಲರಿಗೂ, ಆದರೆ ಪ್ರಯತ್ನ ಮಾತ್ರ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಆದರೆ ನೆಹರು ಮತ್ತು ಇಂದಿರಾ ಅವರ ಕಾಲದಲ್ಲೇ ಅಲ್ಲಿ ಅಧಿಕಾರಶಾಹಿ ವರ್ಗದವರು ಆ PSUಗಳು ಹಾಳಾಗೋದು ಕಾರಣೀಭೂತರಾದ್ರೆ. ಯಾಕಂದರೆ ಮ್ಯಾಕ್ಸಿಮಮ್ ತಿನ್ನೋದು ಇವರೇ ರೀ, ಲಾಭ ಇವರೇ ಮಾಡ್ಕೊಳ್ಳೋದು, ಭ್ರಷ್ಟಾಚಾರದ ಹೊಳೆ ಮಾಡಿದರು. ಇದೇ ಕಾರಣಕ್ಕಾಗಿ ಓಪನ್ ಮಾರ್ಕೆಟ್ಗೆ ಬಂದರು ನಮ್ಮ ಮನಮೋಹನ್ ಸಿಂಗರು. ಓಪನ್ ಮಾರ್ಕೆಟ್ ಮಾಡಿದ ಮಾತ್ರ ನಮ್ಮದೆಲ್ಲ ಲಾಸ್ ಆಗಿದೆ ತೆರಿಗೆಸಿಂದ. ಫಂಡಮೆಂಟಲಾಗಿ ಏನು ಬೇಕು, ಮ್ಯಾನುಫ್ಯಾಕ್ಚರ್ ಅದಕ್ಕೆ ಏನು ಬೇಕು ಎಲ್ಲ ನಡೆದಿದ್ದವು. ಕೈಗಾರಿಕೆಗಳು ಅವ್ರು ಕೇವಲ ದುಡಿಯುವ ವರ್ಗ, ಅವ್ರಿಗೆ ಪೇಮೆಂಟ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ಒಂದು ಮಿನಿಮಮ್ ಖರ್ಚಿರ್ತದೆ. ಅದನ್ನು ಮಾಡಲಾರ್ದು ಸರ್ಕಾರ ಏನು ಮಾಡಿಬಿಟ್ಟಿದಪ್ಪ ಅಂದ್ರೆ ಪ್ರೈವೇಟ್ದವ್ರು ಮಾಡ್ತಾರೆ, ಅವ್ರ ಲಾಭದಲ್ಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇನ್ನೊಂದು ದೊಡ್ಡ ದುರಂತ ಆಗ್ತಿದೆ ದೇಶದಲ್ಲ. ನಮ್ಮ ಕಾರ್ಮಿಕರಾದರೂ ಸಹ ಸಾಕಷ್ಟು ಈ ಫ್ಯಾಕ್ಟ್ರಿ ಹಾಳು ಅವರು ಕಾರಣ ನನಗೆ ಪ್ರತಿಯೊಂದು ಸಣ್ಣ ವಿಷಯವನ್ನು ದೊಡ್ಡದು ಮಾಡಿ ಸ್ಟ್ರೈಕ್ ಮಾಡಿ ಅದು ಲಾಸ್ ಆಗೋಂಗೆ ಅಧಿಕಾರಿಗಳು ಮೊದಲೇ ಅದನ್ನು ಭ್ರಷ್ಟಾಚಾರದಿಂದ ಹಾಳು ಮಾಡ್ತಾಯಿದ್ರು. ಇವ್ರು ನಮಗೆ ಇನ್ನಷ್ಟು ಹೆಚ್ಚು ಕೊಡ್ರಿ ಅನ್ನೋ ಕಾರಣಕ್ಕೂ. ಯಾಕಂದರೆ ಇವತ್ತು ಕೊಡೋದು ಇವ್ರಿಗೆ ನೋಡಿದರೆ, ಇವತ್ತಿನ ಮಾರ್ಕೆಟ್ ರೇಟ್ ನೋಡಿದಾಗ ಇವ್ರು ಕೊಡೋದು ಭಾಳ ಕಡಿಮೆ ಇವರಿಗೆ ಕಾರ್ಮಿಕರಿಗೆ. ಅವತ್ತು ಒಳ್ಳೆ ಪೇಮೆಂಟ್ ಇದ್ದಾಗ ಸಹಿತ ನಮ್ಮ ಕಾರ್ಮಿಕರು ಸಹ ಸಾಕಷ್ಟು ತೊಂದರೆ ಕೊಟ್ಟರು, ಅದನ್ನು ಮರಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಮಿಕ್ಸ್ಡ್ ಎಕಾನಮಿಯಿಂದ ಅವ್ರು ಹಾಳು ಮಾಡಿದರು, ಇವರು ಓಪನ್ ಮಾರ್ಕೆಟ್ದಿಂದ ಇವ್ರು ಹಾಳು ಮಾಡಿ ಹೋಗ್ಬಿಟ್ರು. ಇಲ್ಲೇ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ದುಡ್ಡಿಂದ ಖರ್ಚಾಗಿ ಹೋಗ್ಬಿಟ್ಟಿತ್ತು. ಇಲ್ಲಿ ಅಧಿಕಾರಶಾಹಿ ವರ್ಗ ಮತ್ತು ನಂತರದಲ್ಲಿ ಕ್ಯಾಪಿಟಲಿಸ್ಟ್ಸ್ ಅಥವಾ ಅದರಲ್ಲೂ ಈ ಒಂದು ಅದು ಕ್ಯಾಪಿಟಲ್ನಲ್ಲಿ ಎಲ್ಲರೂ ಕೆಟ್ಟವ್ರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವು ಕಾರ್ಪೊರೇಟ್ ಅಂತ ಬಂದಿದ್ದಾರೆ. ಇವತ್ತು ಈ ಕಾರ್ಪೊರೇಟ್ಗಳಂತೂ ಈ ಇತ್ತೀಚೆಗಂತ ಈ ದೇಶದಲ್ಲಿ ಎಲ್ಲರೂ ಸರ್ಕಾರದ PSU ತೊಗೊಂಡ್ರು ಇವರು ಲಾಭ ತಮ್ಮ ಮಾಡಿಕೊಡ್ತಾ ಇದ್ದಾರೆ, ಆದರೆ ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡ್ತಾಯಿಲ್ಲ. ಹೀಗಾಗಿ ಈ ಕ್ಷೇತ್ರ ಬೆಳೆಯೋಕ್ಕಾಗಲಿಲ್ಲ. ಅಗ್ರಿಕಲ್ಚರ್ ಬೆಳೆಯುವಂಥದ್ದಿತ್ತು, ಅದರಲ್ಲಿ ಇವತ್ತು ನಾವು ಮಾರ್ಕೆಟ್ ಮಾಡಿಕೊಟ್ಟಿಲ್ಲ ಅದಕ್ಕೆ. ಯಾಕಂದರೆ ಬೆಳೆದ ಬೆಳೆಗೆ ಅವಂಗೆ ಆ ರೇಟ್ ಸಿಗ್ತಾಯಿಲ್ಲ. ಇವತ್ತು ಅಕ್ಕಿ ಬೆಳಿತಾನೆ, ಕಡಿಮೆ ರೇಟಿಗೆ ಮಾರ್ಕೊಳ್ಳೋ ಪರಿಸ್ಥಿತಿ. ದಲಾಲ್ ಬರ್ತಾನೆ, ಅದು ಕಡಿಮೆ ರೇಟ್ ತೊಗೊಳ್ತಾನೆ, ಹೆಚ್ಚಿನ ರೇಟ್ ಮತ್ತವ್ರು ಮಾಡ್ಕೊಡ್ತಾನೆ. ಈ ದಲಾಲಿ ಪದ್ಧತಿಯಿಂದಾಗಿ ರೈತ ಹಾಳಾಗಿ ಹೋದ. ಅದನ್ನು ಇಂಪ್ರೂವ್ ಮಾಡೋಣ ಅಂತ ತಿಳ್ಕೊಂಡು ಮೋದಿಯವರು ಇಲ್ಲ ನಾವು ಎಲ್ಲನೂ ಮಾಡ್ತೀವಿ, ಇದು ಕಂಪ್ನಿ ಕೊಡೋಣ ಅಂತೇಳಿ ಅವ್ರಿಗೆ ದೊಡ್ಡ ತಿಂಗಳಕಾಯಿ ಕೊಡೋಕೆ ಹೊಂಟಿದ್ರು. ಯಾಕಪ್ಪ ಅಂತಂದ್ರೆ ಅವ್ರು ಮಾರ್ಕೆಟ್ ಮಾಡೋರು, ಅವರ ಗೋಡೌನ್ ಮಾಡೋರು, ಇವ್ರು ಬೆಳೆದಷ್ಟೇ ಕೆಲಸ, ಬೆಳೆದಕ್ಕೆ ಏನು ಬೇಕಪ್ಪ ಕೂಲಿ ತೊಗೊಳ್ರಿ, ನೀವು ದುಡ್ಗೋದು ಹೋಗಿ ಮೊದಲಾಗ ಅನ್ನುವಂಥ ಒಂದು ಪ್ಲ್ಯಾನ್ ಬಿತ್ತು. ಇದನ್ನು ಸಾಕಷ್ಟು ಗಳಿಸುವಂಥ ಸಾಧ್ಯತೆಗಳಿದ್ವು. ಯಾಕಂದ್ರೆ ಈ ದೇಶ ಏನಾದರೂ ಇವತ್ತು ನಿಂತಿದ್ರೆ ಈ ಅಗ್ರಿಕಲ್ಚರ್ ಇಲಾಖೆಯಿಂದಾಗಿ ನಿಂತದ, ಆ ಉದ್ಯೋಗ ಸೃಷ್ಟಿ ಮಾಡೋದ್ರಿಂದಾಗಿ ನಿಂತದ. ಹೀಗಾಗಿ ಅದನ್ನೂ ಒಂದು ಕಸಬತ್ತು ಹೊಂಟಿದ್ರು. ಆದರೆ ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶ ರೈತರು ಒಕ್ಕಟ್ಟಿನಿಂದ ಹೋರಾಟ ಮಾಡಿದ್ದಾರೆ, ಉಳಿತವರು ಕಾನೂನು ಆಗದ. ಹೀಗಾಗಿ ಅಗ್ರಿಕಲ್ಚರ್ನು ಇವತ್ತು ಅದಕ್ಕೆ ಮಾರ್ಕೆಟ್ ಇಲ್ಲದಕ್ಕಾಗಿ ಲಾಸ್ ತಲ್ಲದ. ಹೀಗಾಗಿ ಅಲ್ಲೂ ಉದ್ಯೋಗಗಳಿಲ್ಲ. ಕೈಗಾರಿಕೆಗಳಲ್ಲೇ
ಇವೆಲ್ಲ ಹೆಚ್ಚು ಈ ಕಾರ್ಪೊರೇಟ್ ಕೈಯಲ್ಲಿ ಸಿಕ್ಕಿದ್ರಿಂದಾಗಿ ಅವ್ರು ಹೆಚ್ಚು ದುಡಿಸೋದು ಕಡಿಮೆ ಪಗಾರ ಕೊಡುವಂಥ ಪರಿಸ್ಥಿತಿ ಇರೋದ್ರಿಂದಾಗಿ ಇಡೀ ದೇಶದ ವ್ಯವಸ್ಥೆ ಅಧ್ವಾನ ಆಗ್ಯದ. ಮತ್ತು ಅಗ್ರಿಕಲ್ಚರ್ಗೆ ಏನಾದರೂ ಈ ಕಾಡನ್ನು ಕಡಿದ್ರೆ ಅಡ್ಡಿ ಇಲ್ಲ, ಆದರೆ ಇವತ್ತು ಈ ಕಬ್ಬಿನ ತೆಗೆದು ಮತ್ತನ್ನು ತೆಗೆದು ಖನಿಜಗಳನ್ನು ತೆಗೆದುಕಾಗಿ ಆ ಕ್ವಾರಿಗಳು ನಿರ್ಮಾಣ ಮಾಡಿ ಕಾಡನ್ನೆಲ್ಲ ನಾಶ ಮಾಡಿ 33% ಇತ್ತು ನಮ್ಮ ಕಾಡು ಸ್ವತಂತ್ರ ಸಿಕ್ಕಾಗ. ಇವತ್ತು ಕೇವಲ 11-12% ಬಂದಿರ್ತದೆ. ಇದೆಲ್ಲ ಕಾರಣ ನಾವು ಸ್ವತಃ ಅದ್ರ ಪರಿಣಾಮಗಳನ್ನ ಇವತ್ತು ಅನುಭವಿಸ್ತಾ ಇದ್ವಿ. ಉತ್ತರ ಭಾರತದಲ್ಲಿ ಆಯಿತು, ಈಗ ನಮ್ಮ ವಯನಾಡದಲ್ಲಿ, ಕೇರಳದಲ್ಲಿ ಆಯಿತು. ಇದಕ್ಕೆಲ್ಲ ನಾವು ಕಾರಣ. ಇಲ್ಲ, ನಾವು ಯಾವುದಕ್ಕೆ ಒತ್ತು ಕೊಡಬೇಕಾಗಿತ್ತು ಅದಕ್ಕೆ ಕೊಡಲಿಲ್ಲ ನಮ್ಮ ನಾಯಕರು. ಎದಕ್ಕೆ ಒತ್ತು ಕೊಟ್ಟರಂದ್ರೆ ಕೇವಲ ಅವರು ತಾವು ಭ್ರಷ್ಟರಾಗೋದಕ್ಕೆ, ದುಡ್ಡು ಮಾಡ್ಕೊಳ್ಳೋದಕ್ಕೆ, ತಮಗೆ ರಾಜಕೀಯಕ್ಕೆ ದುಡ್ಡು ಬೇಕಂತೇಳಿ ಶುಗರ್ ಫ್ಯಾಕ್ಟ್ರಿಗಳು ಅಂತ